ನಮಸ್ತೆ, ವೆಲ್ಕಮ್ ಟು ಪಾರ್ಟ್ 2. ಇಲ್ಲಿ ನಮ್ಮ ಚಿಕ್ಕದ್ದು ಒಂದು ಫಾರ್ಮ್ ಹೌಸ್ ನಮ್ಮ ತಾತವ್ರು ಕಟ್ಟಿದ್ದಾರೆ. ಒಂದು ಅರೌಂಡ್ 20x40 ಇರ್ಬೋದು. 3 ರೂಮ್ಸ್ ಇದೆ. ಹೊರಗಡೆ ಸ್ವಲ್ಪ ಈ ಥರ ಸ್ಪೇಸ್ ಬಿಟ್ಟಿದ್ದಾರೆ, ವರಂಡ. ಮುಂಚೆ ದ್ರಾಕ್ಷಿ ತೋಟನಲ್ಲಿ ಎಲ್ಲ ದ್ರಾಕ್ಷಿ ಇಲ್ಲೇ ಸ್ಟೋರ್ ಮಾಡ್ತಿದ್ವಿ. ಇಲ್ಲಿಂದಾನೇ ಪ್ಯಾಕಿಂಗ್ ಎಲ್ಲ ಮಾಡಿಬಿಟ್ಟು ಮಳೆಗಳಾದ್ರೂ ಬೇರೆ ಊರಿಗೆಲ್ಲ ಹೋಗ್ತಿತ್ತು. ಸೊ ಇವಾಗ ದ್ರಾಕ್ಷಿ ತೆಗೆದಿದ್ದೀವಿ. ಇದು ನಮ್ಮ ತಾತವ್ರು ಕಟ್ಟಿದ್ದು. ಇಲ್ಲಿ ಬಾವಿ ಇದೆ. ನಮಗೆ ಮೇನ್ಲಿ ನೀರು ಇಲ್ಲಿಂದ ಸಿಗುತ್ತೆ. ಚೆನ್ನಾಗಿದೆ. ಈ ವರ್ಷ ಮಳೆ ಎಲ್ಲ ಚೆನ್ನಾಗಾಗಿದೆಯಲ್ಲ, ನೀರು ಚೆನ್ನಾಗಿದೆ. ಇದು ಫಿಲ್ಟರ್ ಡ್ರಿಪ್ದು. ಇದರಿಂದನೇ ನೀರೆಲ್ಲ ಇಡೀ ತೋಟಕ್ಕೆ ಸಪೋರ್ಟ್ ಆಗೋದು, ಸಪ್ಲೈ ಆಗೋದು. ಇಲ್ಲಿ ಸ್ವಲ್ಪ ನಾನು ಆಯುರ್ವೇದಿಕ್ ಗಿಡಗಳನ್ನ ಪ್ಲ್ಯಾಂಟೇಷನ್ ಮಾಡಿದ್ದೀನಿ. ಈ ಪೋರ್ಷನ್ ಇದೆಯಲ್ಲ 1 ಎಕರೆ ಮೇನ್ಲಿ ಆಯುರ್ವೇದಿಕ್ ಗಿಡಗಳೇ ಇದೆ ಜಾಸ್ತಿ. ತಾವು ನೋಡ್ತಿರ್ಬೋದು, ಅರಳಿ ಮರ. ಇದು ಪೂರ್ತಿ ಆಯುರ್ವೇದಿಕ್ ಹರ್ಬ್ಸ್ನ ಪ್ಲ್ಯಾಂಟೇಷನ್ ಮಾಡಿದ್ದೀನಿ. ಇಲ್ಲಿ ಬೇಲಿಗಳಿರ್ಬೋದು, ಪ್ಲ್ಯಾಂಟ್ಸ್ ಇರ್ಬೋದು, ಈ ಥರ. ಇದು ಗೋಡಂಬಿ, ಇದು ಸೀತಾಫಲ, ಇದು ಮಹಾಗನಿ ಅಂತ ಬರುತ್ತೆ, ಒಂದು ಫರ್ನಿಚರ್ ಪ್ಲ್ಯಾಂಟು. ಇದು ನೆರಳೆ. ಇದು ರೋಸ್ವುಡ್ ಅಂತ ಪ್ಲ್ಯಾಂಟ್ ಬರುತ್ತೆ, ಫರ್ನಿಚರ್ ಇಂಡಸ್ಟ್ರಿನಲ್ಲಿ ಯೂಸ್ ಆಗುತ್ತೆ. ಇದು ಕರಿಬೇವು. ಮತ್ತಿದು ನಮ್ಮ ಕರ್ನಾಟಕದ ಹೆಮ್ಮೆ ಶ್ರೀಗಂಧ. ಈ ಥರ ನೋಡಿ ಕುರಿಗಳು ಕಾಣಿಸ್ತಿರ್ಬೋದಲ್ಲ. ಇಲ್ಲ, ಸ್ವಲ್ಪ ಹತ್ತಿರ ತೋರಿಸ್ತೀನಿ. ಅವ್ರಿಗೆ ಹೀಗೆ ಬಿಟ್ಬಿಟ್ರೆ ನ್ಯಾಚುರಲ್ಲಾಗಿ ಅದರ ಪಡೆಯೋ ತಿಂತಾ ಇರುತ್ತೆ. ಪೂರ್ತಿ ತೋಟ ಏನಿದೆ ಫೆನ್ಸಿಂಗ್ ಆಗಿದೆ, ಫೆನ್ಸ್ ಆಗಿದೆ. ಹಾಗಾಗಿ ಸೇಫ್ಟಿ ಇದೆ, ಏನು ಸಮಸ್ಯೆ ಇಲ್ಲ. ಈ ಪೋರ್ಷನ್ ಆಯಿತು. ಇನ್ನು ನೆಕ್ಸ್ಟ್ ಒಂದು ಪೋರ್ಷನ್ ಏನಂದರೆ, ಇದು ಹೆಬ್ಬೇವು, ಮೀಲಿಯಾ ಡೂಬಿಯಾ. ಹೆಬ್ಬೇವು ನಲ್ಲಿ ಏನು ಹಾಕ್ತೀವಿ ಅಂದರೆ ಮೆಣಸು, ಬ್ಲ್ಯಾಕ್ ಪೆಪ್ಪರ್. ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ನಮ್ಮ ನಾರ್ತ್ ಕರ್ನಾಟಕದಲ್ಲಿ ತುಂಬ ಬಿಸಿಲು ಇರುತ್ತೆ. ಇದು ಎಲ್ಲಿ ಮಲೆನಾಡು ಪ್ರದೇಶ ಅಲ್ಲಿ ಬರುವ ಸ್ಪೀಸೀಸು. ಬಟ್ ಒನ್ ಆ್ಯಸ್ ಎಕ್ಸ್ಪೆರಿಮೆಂಟು ಹೇಗೆ ಬರುತ್ತೆ ಅಂತ ನೋಡೋಣ ಅಂತ ಹೋದ ವರ್ಷ ಪ್ಲ್ಯಾಂಟೇಷನ್ ಮಾಡಿದ್ದೀನಿ, ನಾಟಿ ಮಾಡಿದ್ದೀನಿ. ಚೆನ್ನಾಗಿ ಬರ್ತಾಯಿದೆ. ಸ್ವಲ್ಪ ಕುರಿಗಳು ಏನು ಮಾಡಿದೆ, ಇದನ್ನು ಚೆನ್ನಾಗಿ ಬೆಳೆದೈತಿ, ಇದು ತಿಂದುಬಿಟ್ಟಿದೆ. ಈ ಥರ. ಸೊ ಇವು ಟೋಟಲಿ ಹೆಬ್ಬೇವು. ಅದು ನಮ್ಮ ಫಾರ್ಮ್ ಹೌಸು. ನಿಮಗೆ ಬೌಂಡ್ರಿ ಮಾಡಿದ್ದೀನಿ, ಅದು ತೋರಿಸ್ಬೇಕು. ದ್ಯಾಟ್ ಈಸ್ ವೆರಿ ಬ್ಯೂಟಿಫುಲ್. ಹೇಗಂದರೆ, ನಮ್ಮೂರಿನಲ್ಲಿ ಇರುವ ದ್ರಾಕ್ಷಿ ತೋಟ ಸ್ವಲ್ಪ ಪೋಲ್ಸ್ಗಳಿತ್ತು, ಅದನ್ನು ಅಲ್ಲಿಂದ ತೆಗೆಸಿ ಅದೇ ಪೋಲ್ನ ರೀಯೂಸ್ ಮಾಡಿ ಇದು ಗೇಟ್ ಮಾಡಿಸಿದ್ದೀನಿ. ಈ ಥರ ಸೊ ಈ ಥರ ಫೆನ್ಸಿಂಗ್ ನೋಡ್ತಿರ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ಥರ ಟೋಟಲ್ ನಮ್ಮ ಪ್ಲ್ಯಾಂಟೇಷನು.
ಫಾರ್ಮು. ಸೊ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯಾಕಂದರೆ ಮತ್ತೊಂದು ವಿಶೇಷತೆ ಏನಂದರೆ ಇದು ನಾನು ಒಂದು 1 ಅವರ್ ಐತಿ ಇಲ್ಲೇ ಇದ್ದೀನಿ. ಹಾಂ ಹಾಂ, ಇಲ್ಲ ಆ ಕಡೆ ಇದು ಮಾವಿನ ತೋಟದಾಗ. ಇದು ನಮ್ಮದು ಸಿಂಗಲ್ಲಿರೋ ಕಾರು. ಮತ್ತೊಂದು ವಿಶೇಷತೆ ಏನಂದರೆ ಇಟ್ಸ್ ವೆರಿ ನಿಯರ್ ಟು ನ್ಯಾಷನಲ್ ಹೈವೇ. ನಾವು ನೋಡ್ತಿರ್ಬೋದು ರೋಡ್ ಮೇಲೆ ಹೋಗೋ ಟ್ರಕ್ಸ್ಗಳು. ನ್ಯಾಷನಲ್ ಹೈವೇ ತುಂಬ ಹತ್ತಿರ, ಒಂದು 300-400 ಮೀಟರ್ ಇರ್ಬೋದು. ಪೆಟ್ರೋಲ್ ಬಂಕ್ ಇದೆ ನೋಡಿ. ಫಾರ್ಮ್ ಹೌಸ್ ಮೇಲೆ ಹೋದರೆ ಚೆನ್ನಾಗಿ ಕಾಣಿಸ್ಬರುತ್ತೆ. ಇದು ನೋಡಿ ನಮ್ಮ ಸೆಕ್ಯೂರಿಟಿ. ಅದು ನ್ಯಾಷನಲ್ ಹೈವೇ. ಸ್ವಲ್ಪ ರಾಶಿ ಮಾಡಿಟ್ಟಿದ್ದಾರೆ ಅಲ್ಲಿ. ಇದು ಬಾವಿ, ಇದು ದ್ರಾಕ್ಷಿನ ತೋಟ, ಅಲ್ಲಿ ಮ್ಯಾಂಗೋ. ಸೊ ಈ ಥರ ಇದೆ ನೋಡಿ. ಹೇಗೆ ಇದೆ ಅಂತ ತಿಳಿಸಿ.